ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ 2,000 ಪ್ಲಸ್ 2,000 ಒಟ್ಟು 2 ಬಾರಿ ಹಣ ಜಮೆ ಆಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ಹಣ ಬರುತ್ತಾ, ನಿಮ್ಮ ಎಲ್ಲಾ ಪ್ರಶ್ನೆಗೂ ಕೂಡ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ಹಾಗೂ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಸಿಹಿ ಸುದ್ದಿ, ಇನ್ನು BPL ಕಾರ್ಡ್ ರೀತಿಯಲ್ಲಿ APL ಕಾರ್ಡ್ ಇದ್ದವರಿಗೂ ಕೂಡ ಅಕ್ಕಿ ಸಿಗುತ್ತಾ, ಇದ್ರ ಬಗ್ಗೆ ದೊಡ್ಡ ಅಪ್ಡೇಟ್ ಬಂದಿದೆ. BPL ಕಾರ್ಡ್ ಇದ್ದವರಿಗೆ ಒಂದಲ್ಲ ಎರಡಲ್ಲ 5 ದೊಡ್ಡ ಸಿಹಿ ಸುದ್ದಿಗಳು ಬಂದಿದ್ದಾವೆ ವೀಕ್ಷಕರೇ, ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ. ಇನ್ನು 3ನೇ ದೊಡ್ಡ ಸುದ್ದಿ ಪಿಂಚಣಿದಾರರಿಗೂ ಕೂಡ ಬಂತು. ಗುಡ್ ನ್ಯೂಸ್, ಇಂಥವರ ಅಕೌಂಟ್ಗೆ ಹಣ ಜಮೆ ಆಗಲು ಶುರು ಆಗ್ತಾ ಇದೆಯಾ? ಹೌದು ವೀಕ್ಷಕರೇ, ಯಾಕಂದ್ರೆ ಪಿಂಚಣಿದಾರರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಭರ್ಜರಿ ಸುದ್ದಿ ಬಂದಿದೆ. ಮತ್ತೆ ನೀವು ಕೂಡ ಈ ಒಂದು ಹೊಸ ಯೋಜನೆ ಮೂಲಕ ಬರೋಬ್ಬರಿ 1,000ದಿಂದ 5,000 ರೂಪಾಯಿವರೆಗೂ ಪಿಂಚಣಿ ಪಡ್ಕೋಬಹುದು. ಕೇಂದ್ರ ಮೋದಿ ಸರ್ಕಾರದ ಈ ಒಂದು ಪಿಂಚಣಿ ಹಣ ಯೋಜನೆಗಳ ಬಗ್ಗೆನೂ ಕೂಡ ಇವತ್ತು ನಾವು ನಿಮಗೆ ಮಾಹಿತಿ ಕೊಡಲಿದ್ದೇವೆ. ಇನ್ನು ವೀಕ್ಷಕರೇ, ನೀವು ಕೂಡ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಕುಸಿತ ಕಾಣ್ತಾ ಇದೆ ಚಿನ್ನ ಮತ್ತು ಬೆಳ್ಳಿಯಲ್ಲಿ. ಹೌದು ವೀಕ್ಷಕರೇ, ಒಂದೇ ದಿನ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ಎಷ್ಟು ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ, ಎಲ್ಲಾ ಒಂದು ಮಾಹಿತಿ ಕೂಡ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ. ಮತ್ತೆ ಇವತ್ತು ಬಂಗಾರದ ಬೆಲೆಯಲ್ಲಿ ಎಷ್ಟು ಇಳಿಕೆ ಆಗಿದೆ, ಹೆಣ್ಮಕ್ಕಳಿಗೆ ಮತ್ತೆ ಭರ್ಜರಿ ಸುದ್ದಿ ಬಂದಿದೆ, ಮತ್ತೆ ಅಂಗಡಿಗಳಿಗೆ ಜನರು ಮುಗಿ ಬೀಳ್ತಾ ಇರೋದು ಏಕೆ, ಅದನ್ನು ಕೂಡ ನೋಡೋಣ. ಇನ್ನು ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತೆ ಪ್ರಾರಂಭವಾಗ್ತಾ ಇದೆ ವೀಕ್ಷಕರೇ. ಮತ್ತೆ ಕಚ್ಚಾ ತೈಲ ಬೆಲೆ ಭಾರಿ ಒಂದು ಏರಿಕೆ ಆಗಿರುವಂತದ್ದು. ಹೀಗಾಗಿ ಮುಂದಿನ ಬರೋ ದಿನ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತಾ ಅಥವಾ ಈಗಿದ್ದ ಬೆಲೆ ಇಳಿಕೆ ಆಗೋ ಪ್ರಸ್ತಾಪ ಸರ್ಕಾರ ಕೈ ಬಿಡಬಹುದು. ಇನ್ನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತೆ ಕಾಡುತ್ತಾ, ಹೋರ್ಮಜ್ ಜಲಸಂಧಿ ಮತ್ತೆ ಬಂದ್ ಆಗ್ತಾ ಇದೆ ನೋಡಿ. ಆದಷ್ಟು ಗ್ಯಾಸ್ ಸಿಲಿಂಡರ್ ನೀವು ಮಿತವಾಗಿ ಬಳಸೋದಕ್ಕೆ ಶುರು ಮಾಡಿ, ಅದಕ್ಕಂದ್ರೆ ಮತ್ತೆ ಯುದ್ಧಗಳು ಪ್ರಾರಂಭವಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಹೋರ್ಮಜ್ ಜಲಸಂಧಿ ಬಂದ್ ಆಗಿರುವಂತದ್ದು. ಮತ್ತೆ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಬೆಲೆ ಕೂಡ ಮತ್ತೊಮ್ಮೆ ಏರಿಕೆ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ, ಅದನ್ನು ಕೂಡ ನೋಡೋಣ. ಮೊದಲಿಗೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಮತ್ತು ರೇಷನ್ ಕಾರ್ಡ್ ಹೊಂದಿದ್ರೆ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ 31ನೇ ಕಂತು ಹಣ ಬ್ಯಾಂಕ್ಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ತುಂಬಾ ಜನ ಕಮೆಂಟ್ ಮಾಡಿರೋ ಪ್ರಕಾರ ಹೇಳ್ತಾ ಹೋಗೋದಾದ್ರೆ 31ನೇ ಕಂತು ಪ್ರತಿಯೊಬ್ಬರಿಗೂ ಕೂಡ ಜಮೆ ಆಗ್ತಾ ಇದೆ. ಇನ್ನೂ ಕೂಡ ಹಣ ಜಮೆ ಆಗೋ ಪ್ರಕ್ರಿಯೆಯಲ್ಲಿದೆ. ಅಂದ್ರೆ ಕೆಲವರಿಗೆ ಹಣ ಬಂದಿಲ್ಲ ಅಂದವರು ಕೂಡ ಈಗ ಬಂದಿದೆ ಅಂತ ಕಮೆಂಟ್ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾರಿಗೆಲ್ಲ ಹಣ ಬಂದಿದ್ದಿಲ್ಲ ನೋಡಿ, ಅಂತವರಿಗೂ ಕೂಡ ನಿನ್ನೆವರೆಗೂ ಹಣ ಜಮೆ ಆಗಿದೆ. ಅಂದ್ರೆ ವೀಕ್ಷಕರೇ, ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ, ನಿಮಗೂ ಕೂಡ 2,000 ರೂಪಾಯಿ ಹಣ ಬಂದಿರಬಹುದು ನೋಡಿ. ಕೆಲವೊಬ್ಬರಿಗೆ 30ನೇ ಕಂತು ಹಣ ಬಂದಿದ್ದಿಲ್ಲ, ಅಂತವರಿಗೆ 30 ಮತ್ತು 31 ಅಂದ್ರೆ 2,002 ಬಾರಿ ಹಣ ಜಮೆ ಆಗಿದೆ. ಈಗ 32ನೇ ಕಂತು ಹಣ ಕೂಡ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಎಲ್ಲ ಬಿಡುಗಡೆ ಆಗುವ ಸಾಧ್ಯತೆ ಇರುವಂತದ್ದು ನೋಡಿ. ಮೊನ್ನೆ ತಾನೇ 2,400 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯರಿಗೆ 2,000 ರೂಪಾಯಿ ಪ್ರತಿಯೊಂದು ಅಕೌಂಟ್ಗೂ ಕೂಡ ಜಮೆ ಮಾಡೋದ್ರ ಮೂಲಕ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 62,000 ರೂಪಾಯಿ ಹಣ ಜಮೆ ಮಾಡಿದ್ದಾರೆ. ಈಗ 32ನೇ ಕಂತು ಹಣ ಕೂಡ ಜಮೆ ಆಗುತ್ತೆ ನೋಡಿ. ಯೋಜನೆ ಪ್ರಾರಂಭವಾಗಿ ಆಗಸ್ಟ್ ತಿಂಗಳು ಬಂದ್ರೆ ಒಟ್ಟು 3 ವರ್ಷ ಕಂಪ್ಲೀಟ್ ಆಗುತ್ತೆ. 3 ವರ್ಷ ಅಂದ್ರೆ ಒಟ್ಟು 36 ತಿಂಗಳು, ಅಂದ್ರೆ 36 ಕಂತು ಸರ್ಕಾರ ಕೊಡಬೇಕಿತ್ತು. ಆದ್ರೆ ಇನ್ನೂ ಕೂಡ ಬಾಕಿ ಕಂತು ಹಣ ಸರ್ಕಾರ ಪಾವತಿ ಮಾಡ್ತಾ ಇರೋದು ನೋಡಿ. ಇಲ್ಲಿ ಸರ್ಕಾರ 32, 33 ಕಂತು ಅಂತ ಹೇಳಿಲ್ಲ, 31ನೇ ಕಂತಿನವರೆಗೂ ಮಾತ್ರ ಹಣ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಹೀಗಾಗಿ ಇನ್ನುಳಿದ ಎಲ್ಲಾ ಕಂತುಗಳು ಕೂಡ ಬಾಕಿ ಇದೆ ಅಂತಾನೆ ಅರ್ಥ. ಆದ್ರೆ ಎಲ್ಲಾ ಒಂದು ಬಾಕಿ ಕಂತುಗಳನ್ನು ಕೂಡ ಹಂತ ಹಂತವಾಗಿ ಕ್ಲಿಯರ್ ಮಾಡಲಾಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಫಿಲ್ಟ್ರೇಷನ್ ಅಂದ್ರೆ ಯೋಜನೆ ಮರುಪರಿಷ್ಕರಣೆ ಮಾಡಲಾಗುತ್ತೆ. ಇದಕ್ಕೋಸ್ಕರ ಮೊನ್ನೆ ತಾನೇ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಹೊಸ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರು ಹಣ ಪಡ್ಕೋಬೇಕಂದ್ರೆ ಬಯೋಮೆಟ್ರಿಕ್ ಮತ್ತು ನಿಮ್ಮ ಮುಖ ಚೆಹರೆ ದೃಢೀಕರಣ ಅಂದ್ರೆ ಫೇಸ್ ಅಥೆಂಟಿಕೇಶನ್ ಕೊಡಬೇಕಾಗುತ್ತೆ. ಮತ್ತೊಮ್ಮೆ ಮರು ಅರ್ಜಿ ನೀವು ಹಾಕಬೇಕಾಗುತ್ತೆ. ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳಾಗಿರ್ಬೋದು, ಗ್ಯಾರಂಟಿ ಯೋಜನೆ ಸಿಬ್ಬಂದಿಗಳು ಒಂದು ಅರ್ಜಿ ನಮೂನೆ ನಿಮ್ಮ ಕೈಗೆ ಕೊಡಲಿದ್ದಾರೆ. ಅದನ್ನ ನೀವು ತುಂಬಿ ಬಿಟ್ಟು ವಾಪಸ್ ಕೊಡಬೇಕಾಗುತ್ತೆ. ಅಂದ್ರೆ ಯಾವ ತರ ಉಚಿತ ಕರೆಂಟ್ ಗೃಹ ಜ್ಯೋತಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ನಡೀತಾ ಇದೆ, ಈಗ ಆ ಪ್ರಕಾರ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅಂತ ಹೇಳಲಾಗಿದೆ ನೋಡಿ. ಇಲ್ಲಿ ಕಡ್ಡಾಯವಾಗಿ ನೀವು KYC ಅಂದ್ರೆ ನಿಮ್ಮ ಬಯೋಮೆಟ್ರಿಕ್ ಕೊಡಬೇಕಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಇನ್ನು ಎರಡನೇದು ಏನಪ್ಪಾ ಅಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ, ಅಂದ್ರೆ ಗೃಹಲಕ್ಷ್ಮಿಯವರು ಮೊಬೈಲ್ ಸಂಖ್ಯೆ ಏನಿದೆ ನೋಡಿ, ಅದು ಯಾರದ್ದು ಬೇರೆಯವ್ರದ್ದು ಇರೋಂತಿಲ್ಲ. ಅಂದ್ರೆ ನಿಮ್ಮದೇ ಮೊಬೈಲ್ ಸಂಖ್ಯೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ಲಿಂಕ್ ಆಗಿರ್ಬೇಕು ಮತ್ತು ಅಲ್ಲಿ KYC ಮಾಡಿಸೋಗಳು ಕೂಡ ಅದು ನಿಮ್ದೇ ನಂಬರ್ ಆಗಿರ್ಬೇಕು ನೋಡಿ. ಯಾರದ ನಂಬರ್ ಕೊಟ್ಟಿದ್ರೆ ಅವರಿಗೆ OTP ಹೋಗುತ್ತೆ, ಅವಾಗ ಎಂಟರ್ ಮಾಡ್ಬೇಕಂದ್ರೆ ಅಲ್ಲಿ ಸಮಸ್ಯೆ ಬರುತ್ತೆ. ಸೊ ಅಲ್ಲಿ ನಿಮ್ದು ರಿವೆರಿಫಿಕೇಶನ್ ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ರೆಡಿ ಇಟ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಮುಖ್ಯವಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಸೀಡಿಂಗ್ ಆಗಿರೋ ಬ್ಯಾಂಕ್ ಪಾಸ್ಬುಕ್ ಅನ್ನ ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ಇನ್ನು ರೇಷನ್ ಕಾರ್ಡ್ ಇದ್ದವರು ನೋಡಿ, ನಿಮ್ಮ ಹೆಸರು ಕಡ್ಡಾಯವಾಗಿ ಯಜಮಾನಿ ಸ್ಥಾನದಲ್ಲಿ ಇರಬೇಕು ಅಂತ ಹೇಳಲಾಗಿದೆ. ಒಂದು ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ ಅಲ್ಲಿ ಒಂದು ಗೃಹಲಕ್ಷ್ಮಿ ಅಕೌಂಟ್ ಮಾತ್ರ ಇರಬೇಕು ಅಂತಾನು ಕೂಡ ಇಲ್ಲಿ
ಹೇಳಲಾಗಿದೆ. ಇನ್ನು ರೇಷನ್ ಕಾರ್ಡ್ ಇದ್ದವರಿಗೆ 5 ದೊಡ್ಡ ಸಿಹಿ ಸುದ್ದಿಗಳು ಇವತ್ತು ಬಂದಿದೆ. ನೋಡಿ, ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ಅಂತ್ಯೋದಯ ಕಾರ್ಡ್ ಇರಲಿ, ನಿಮಗೂ ಕೂಡ ಭರ್ಜರಿ ಸಿಹಿ ಸುದ್ದಿಗಳು ಬಂದಿದೆ. ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇನ್ ಮುಂದೆ ನ್ಯಾಯಬೆಲೆ ಅಂಗಡಿಗಳು ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ಈಗಾಗಲೇ ಘೋಷಣೆ ಮಾಡಲಾಗಿದೆ. ನೋಡಿ, ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇಡುವಂತೆ ಸೂಚನೆ ಕೊಡಲಾಗಿದೆ. ಇದು ಮೊದಲನೇ ಗುಡ್ ನ್ಯೂಸ್. ಮತ್ತೆ ಎರಡನೇದಾಗಿ ಇಂದಿರಾ ಕಿಟ್ ವಿತರಣೆ ಕೂಡ ಇನ್ನು 3 ತಿಂಗಳ ಒಳಗೆ ವಿತರಣೆ ಮಾಡಲಾಗುತ್ತೆ. ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ವಿತರಣೆ ಮಾಡುವ ಸಾಧ್ಯತೆ ಕೂಡ ಇದೆ. ಟೆಂಡರ್ ಪ್ರಕ್ರಿಯೆ ಅಂತಿಮ ಹಂತದಲ್ಲಿ ಬಂದಿದೆ ವೀಕ್ಷಕರೇ. ನೋಡಿ, ಇಲ್ಲಿ ನಾವು ನಿಮಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಕರ್ನಾಟಕ ಸರ್ಕಾರದಿಂದಲೂ ಕೂಡ 5 ಕೆಜಿ ಆಹಾರ ಧಾನ್ಯಗಳು, ಕೇಂದ್ರ ಸರ್ಕಾರದಿಂದಲೂ ಕೂಡ 5 ಕೆಜಿ ಆಹಾರ ಧಾನ್ಯಗಳನ್ನು ವಿತರಣೆ ಮಾಡ್ತಾರೆ. ಈಗ ಸದ್ಯಕ್ಕೆ ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡುವಂತೆ ಹೇಳಿದೆ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರದಿಂದ 5 ಕೆಜಿ ಅಕ್ಕಿಯನ್ನ ವಿತರಣೆ ಮಾಡುವಂತೆ ಹೇಳಲಾಗಿದೆ. ಜೋಳ ವಿತರಣೆ ಸದ್ಯಕ್ಕೆ ಇಲ್ಲ ಅಂತಾನೂ ಕೂಡ ಹೇಳಲಾಗಿದೆ. ದಾಸ್ತಾನು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲ, ಹೀಗಾಗಿ ಜೋಳ ಸದ್ಯಕ್ಕೆ ವಿತರಣೆ ಇಲ್ಲ. ಅಕ್ಕಿಯನ್ನ 5 ಕೆಜಿ ಅಂದ್ರೆ ನೀವು ಲೆಕ್ಕ ಮಾಡಿ 7 ಕೆಜಿ ಅಕ್ಕಿ, 3 ಕೆಜಿ ರಾಗಿಯನ್ನ ವಿತರಣೆ ಈಗ ಸದ್ಯಕ್ಕೆ ಸರ್ಕಾರದಿಂದ ಮಾಡ್ತಾ ಇರುವಂತದ್ದು. ಒಟ್ಟು 10 ಕೆಜಿ ಆಹಾರ ಧಾನ್ಯಗಳು ಪಡಿತರ ಚೀಟಿದಾರರಿಗೆ ಸದ್ಯಕ್ಕೆ ಸಿಗ್ತಾ ಇದೆ. ಆದ್ರೆ ಮುಂದಿನ 2-3 ತಿಂಗಳ ನಂತರ ಅಂದ್ರೆ ಅಕ್ಟೋಬರ್ ನವೆಂಬರ್ ಅಲ್ಲಿ ನಿಮಗೆ ಇಂದಿರಾ ಆಹಾರ ಕಿಟ್ ಕೂಡ ವಿತರಣೆ ಮಾಡಲಾಗುತ್ತೆ. ಇತ್ತ ಕೇಂದ್ರ ಸರ್ಕಾರದಿಂದ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ನಡೀತಾ ಇರುತ್ತೆ. ನಮ್ಮ ಕರ್ನಾಟಕ ಸರ್ಕಾರದಿಂದ ನಿಮಗೆ ಇಂದಿರಾ ಫುಡ್ ಕಿಟ್ ಅಂದ್ರೆ ವೀಕ್ಷಕರೇ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ, ಈ 4 ಆಹಾರ ಸಾಮಗ್ರಿಗಳು ಮತ್ತು ಹೆಸರು ಕಾಳು ಕೂಡ ಇರಬಹುದು, ಅಥವಾ ಇಲ್ಲ ಅಂದ್ರೆ ತೊಗರಿಬೇಳೆ ಹೆಚ್ಚುವರಿಯಾಗಿ ವಿತರಣೆ ಮಾಡಲಾಗುತ್ತೆ. ಒಟ್ಟು 5 ಕೆಜಿ ತೂಕದ ಇಂದಿರಾ ಕಿಟ್ಟು BPL ಹಾಗೂ ಅಂತ್ಯೋದಯ 2 ಚೀಟಿ ಇದ್ದವರಿಗೂ ಕೂಡ ವಿತರಣೆ ಮಾಡಲಾಗುತ್ತೆ ಉಚಿತವಾಗಿ ಅಂತ ಇಲ್ಲಿ ಹೇಳಲಾಗಿದೆ. ಇದು ಒಂದು ಕಡೆಗೆ ದೊಡ್ಡ ಸಿಹಿ ಸುದ್ದಿ ಅಂತ ಹೇಳಬಹುದು. ಇಂದಿರಾ ಕಿಟ್ಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ರಲ್ಲ, ನಿಮಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ನೀವು ಇನ್ನೂ ಕೂಡ 2 ತಿಂಗಳು ಕಾಯಬೇಕು. ನಂತರ ನಿಮ್ಮ ಕೈಗೂ ಕೂಡ ಇಂದಿರಾ ಕಿಟ್ ಕೂಡ ಸಿಗುತ್ತೆ. ಇತ್ತ ನಿಮಗೆ ಅಕ್ಕಿ, ರಾಗಿ ಕೂಡ ಕೇಂದ್ರ ಸರ್ಕಾರದಿಂದ ಸಿಗ್ತಾ ಇರುತ್ತೆ. ಇನ್ನು ಮೂರನೇ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಆದಾಯ ಲಿಮಿಟ್. ನೋಡಿ, ಈಗ ಸದ್ಯಕ್ಕೆ ಏನಾಗಿದೆ ಅಂದ್ರೆ, 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ BPL ಕಾರ್ಡು ರದ್ದಾಗ್ತಾ ಇದೆ. ಅವರಿಗೆ APL ಕಾರ್ಡ್ ವಿತರಣೆ ಮಾಡಲಾಗ್ತಾ ಇದೆ. ನೋಡಿ, BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗ್ತಾ ಇದ್ದಾವೆ. ಸೊ ಇದನ್ನ ತಪ್ಪಿಸಬೇಕು ಅಂತಾನೆ ಸರ್ಕಾರ 1,20,000 ರೂಪಾಯಿ ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಒಂದು ನಿರ್ಧಾರ ತಗೊಂಡಿದೆ ಅಂತೆ. ಸೊ ತಿಂಗಳಿಗೆ 25,000 ರೂಪಾಯಿ ಗಳಿಸಿದ್ರು ಕೂಡ ಅವರಿಗೆ BPL ಕಾರ್ಡ್ ಸಿಗಬಹುದು. ಸೊ ಮುಂದಿನ ಬರೋ ದಿನ ಎಲ್ಲರದ್ದು ಒಂದು APL ಕಾರ್ಡ್ ಇಂದ ವಾಪಸ್ BPL ಹಪ್ತಿಗೆ ಬರೋ ಚಾನ್ಸ್ ಇದೆ. ಇಲ್ಲ ಅಂದ್ರೆ ಈಗ ಸದ್ಯಕ್ಕೆ ಯಾರೆಲ್ಲ BPL ಕಾರ್ಡ್ ಕಳೆದುಕೊಂಡಿದ್ದಾರೆ ನೋಡಿ, ಅವರಿಗೆ ಮತ್ತೊಮ್ಮೆ BPL ಕಾರ್ಡ್ ಹಾಕೋದಕ್ಕೆ, ಅರ್ಜಿ ಹಾಕೋದಕ್ಕೆ ಅವಕಾಶ ಕೂಡ ಸಿಗಲಿದೆ. ನೋಡಿ, ಯಾರದೆಲ್ಲ 1,20,000 ರೂಪಾಯಿ ಮೇಲೆ ಆದಾಯ ಇದೆ ಅಂತ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗಿದೆ, ಸರ್ಕಾರ ಈಗ 1,20,000 ಇದ್ದದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ವಾಪಸ್ ಮತ್ತೆ ಅವರು BPL ವ್ಯಾಪ್ತಿಗೆ ಬರ್ತಾರೆ. ಇನ್ನು ತುಂಬಾ ಜನ ಯಾರೆಲ್ಲ ಹೊಸದಾಗಿ ರೇಷನ್ ಕಾರ್ಡ್ ವಿತರಣೆ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ರಲ್ಲ, ಒಟ್ಟು 3 ಕೋಟಿ ರೇಷನ್ ಕಾರ್ಡ್ ವಿತರಣೆ ಗುರಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರು. ಇದು 4ನೇ ದೊಡ್ಡ ಸಿಹಿ ಸುದ್ದಿ. ಮತ್ತೆ ಇನ್ ಮುಂದೆ ಎಲ್ಲಾ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ CC ಕ್ಯಾಮೆರಾ ಸೇರಿದಂತೆ ಅಕ್ಕಿ ದುರ್ಬಳಕೆ ತಡೆಗೆ ಕಮಾಂಡ್ ಸೆಂಟರ್ ಕೂಡ ಓಪನ್ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ಇನ್ನು ಪಿಂಚಣಿದಾರರಿಗೆ ಬರೋದಾದ್ರೆ, ನೋಡಿ, ತುಂಬಾ ಜನ ಪಿಂಚಣಿದಾರರು ಈಗಾಗಲೇ ಮರು ಅರ್ಜಿ ಪ್ರಕ್ರಿಯೆಯನ್ನ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ 18 ಲಕ್ಷ ಪಿಂಚಣಿದಾರರಿಗೆ ಹಣ ಬಂದಿಲ್ಲ. ಸೊ ಇಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ, ಇದರಲ್ಲಿ ಒಟ್ಟು 23 ಲಕ್ಷ ಜನರ ಪಿಂಚಣಿ ಹಣವನ್ನ ಅನುಮಾನಾಸ್ಪದ ಅಂತ ಇಲ್ಲಿ ತಡೆ ಹಿಡಿಯಲಾಗಿತ್ತು. ಅದರಲ್ಲಿ ಕೆಲವರು ಮರು ಅರ್ಜಿ ಪ್ರಕ್ರಿಯೆ ಮೂಲಕ ಅಗತ್ಯ ದಾಖಲೆಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ಅಂದ್ರೆ 4 ಲಕ್ಷಕ್ಕೂ ಹೆಚ್ಚು ಜನರು ಈಗಾಗಲೇ ಅವರ ಆಧಾರ್ ಕಾರ್ಡು, ವೋಟರ್ ಕಾರ್ಡು, ಮತ್ತೆ ಅವರ ರೇಷನ್ ಕಾರ್ಡು, ಆದಾಯ ದೃಢೀಕರಣ ಪ್ರಮಾಣ ಪತ್ರ, ಇದು ತುಂಬಾ ಇಂಪಾರ್ಟೆಂಟ್, ಎಲ್ಲ ವಿತರಣೆ ಮಾಡೋದ್ರ ಮೂಲಕ ಅವರು 4 ಲಕ್ಷಕ್ಕೂ ಹೆಚ್ಚು ಜನರು ಪಿಂಚಣಿ ಹಣವನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಾಗಿದ್ದಾರೆ ಅಂತ ಹೇಳಲಾಗಿದೆ. ಅಂದ್ರೆ 23 ಲಕ್ಷ ಜನರ ಪಿಂಚಣಿ ತಡೆ ಹಿಡಿಯಲಾಗಿತ್ತು. ಇದರಲ್ಲಿ 4 ಲಕ್ಷ ಹತ್ತತ್ರ ಜನರ ಪಿಂಚಣಿ ಹಣ ಅವರ ಖಾತೆಗೆ ಜಮೆ ಆಗಲಿದೆ. ಎದಕ್ಕಂದ್ರೆ ಅವರು ಜನರು ಸೂಕ್ತ ದಾಖಲೆ ಕೊಟ್ಟಿದ್ರಿಂದ ಅವರಿಗೆ ಪಿಂಚಣಿ ಹಣವನ್ನ ಪಾವತಿ ಮಾಡಲು ಈಗ ಶುರು ಮಾಡಲಾಗ್ತಾ ಇದೆ ಅಂತೆ. ಈಗಾಗಲೇ ನಿಮಗೆ ಹೇಳೋದಾದ್ರೆ ವೀಕ್ಷಕರೇ, ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ಪಿಂಚಣಿ ಯೋಜನೆ ಆಗಿರ್ಬೋದು, ಮತ್ತೆ ವಿಕಲಚೇತನ ಪಿಂಚಣಿ ಸೇರಿದಂತೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಒಟ್ಟು 18 ಲಕ್ಷ ಜನರಿಗೆ ಪಿಂಚಣಿ ಹಣ 3 ತಿಂಗಳಿಂದ ಬಂದಿಲ್ಲ. ಆದ್ರೆ ವೀಕ್ಷಕರೇ, ಇನ್ನೊಂದು ಕಡೆಗೆ ಹೇಳಬೇಕಂದ್ರೆ, ಅರ್ಹ ಫಲಾನುಭವಿಗಳ ಅಕೌಂಟ್ಗೆ ಹಣ ಜಮೆ ಆಗ್ತಿದೆ ಅಂತಾನೂ ಕೂಡ ಹೇಳಲಾಗಿದೆ. ಸೊ ನೀವು ಕೂಡ ಯಾರಾದ್ರೂ ಪಿಂಚಣಿದಾರರಾಗಿದ್ರೆ ನಿಮಗೆ ಹಣ ಬಂದಿದೆಯಾ ಇಲ್ವಾ, ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ಸ್ವಲ್ಪ ಕ್ಲಾರಿಫಿಕೇಶನ್ ನೀವು ಕೊಡಬೇಕಾಗುತ್ತೆ. ಈಗಾಗಲೇ ಮಾಹಿತಿ ಕೊಟ್ಟಿರೋ ಪ್ರಕಾರ ಅಗತ್ಯ ದಾಖಲೆಗಳು 30ನೇ ತಾರೀಕಿನ ಒಳಗೆ ಸಲ್ಲಿಸಬೇಕು ತಹಶೀಲ್ದಾರ್ ಆಫೀಸಲ್ಲಿ ಮತ್ತು ತಾಲೂಕು ಕಚೇರಿಗಳಲ್ಲಿ. ನೀವು ಒಂದು ಅಗತ್ಯವಾದ ದಾಖಲೆಗಳನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ ಅಂತ ಹೇಳಲಾಗಿದೆ. ಆದಾಯ ದೃಢೀಕರಣ ಪತ್ರ ಇಂಪಾರ್ಟೆಂಟ್, ಮತ್ತೆ ನಿಮ್ಮ ರೇಷನ್ ಕಾರ್ಡ್, BPL ಕಾರ್ಡ್ ಇಂಪಾರ್ಟೆಂಟ್ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ನೀವು ಕೂಡ ಈಗಿನಿಂದಲೇ ಅಟಲ್ ಪೆನ್ಷನ್ ಯೋಜನಾ ಅಂದ್ರೆ APY ಸ್ಕೀಮ್, ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಈ ಒಂದು ಯೋಜನೆ ಅಡಿಯಲ್ಲಿ 18ರಿಂದ 40 ವರ್ಷದ ಒಳಗೆ ನೀವು ಆಗಿದ್ರೆ, ನೀವು ಈಗಿನಿಂದಲೇ ಇಂತಿಷ್ಟು ಹಣ ಅಂತ ತಿಂಗಳು ಕಟ್ಟಿದ್ರೆ ನಿಮಗೆ 60 ವರ್ಷ ಆದ ಬಳಿಕ ನೀವು ಕೊಟ್ಟಿರೋ ಹಣದ ಮೇಲೆ, ಅಂದ್ರೆ ನೀವು ಕಟ್ಟಿರೋ ಇನ್ಸ್ಟಾಲ್ಮೆಂಟ್ ಮೇಲೆ ನಿಮಗೆ ತಿಂಗಳಿಗೆ 1,000ದಿಂದ
5,000 ರೂಪಾಯಿವರೆಗೂ ಪಿಂಚಣಿ ಕೂಡ ಬರುತ್ತೆ. ಅಂದ್ರೆ ಉದಾಹರಣೆಗೆ ನಿಮ್ಮ ವಯಸ್ಸು ಈಗ 25 ಅಥವಾ 30 ಆಗಿದೆ ಅಂದ್ರೆ ನೀವು ತಿಂಗಳಿಗೆ 376 ಅಥವಾ 577 ರೂಪಾಯಿ ತಿಂಗಳು ಕಟ್ಟಿದ್ರೆ ನಿಮಗೆ 60 ವರ್ಷ ದಾಟಿದ ಮೇಲೆ ನೀವು ಪ್ರತಿ ತಿಂಗಳು ಕೂಡ ಅಂದ್ರೆ ಜೀವಂತ ಇರೋವರೆಗೂ ಕೂಡ ಇಲ್ಲಿ 5,000 ರೂಪಾಯಿ ತಿಂಗಳ ಸರ್ಕಾರದಿಂದ ಪಡ್ಕೋಬಹುದು. ನಂತರ ಇಲ್ಲಿ ಅವರ ಹೆಂಡತಿಗೆ ಸ್ಪೌಸ್ಗೆ ಈ ಒಂದು ಹಣ ಜಮೆ ಆಗೋದಕ್ಕೆ ಶುರು ಆಗುತ್ತೆ ಅಂತ ಹೇಳಲಾಗಿದೆ. 18 ವಯಸ್ಸಿದ್ರೆ 210 ರೂಪಾಯಿ ಈಗಿನಿಂದಲೇ ಕಟ್ಟೋದಕ್ಕೆ ನೀವು ಶುರು ಮಾಡಬೇಕು. ನಿಮ್ದು 40 ವರ್ಷ ಆಗಿದ್ರೆ 1,454 ಪ್ರತಿ ತಿಂಗಳು ನೀವು ಕಟ್ತಾ ಇರಬೇಕು. 60 ವರ್ಷದವರೆಗೂ ಕಟ್ಟಬೇಕು. 61ನೇ ವರ್ಷದಿಂದ ನಿಮಗೆ ಪಿಂಚಣಿ ಹಣ ಬರೋದಕ್ಕೆ ಶುರು ಆಗುತ್ತೆ 5,000 ರೂಪಾಯಿವರೆಗೂ ತಿಂಗಳಿಗೆ ಅಂತಾನೆ ಹೇಳ್ಬಹುದು. ಇದ್ರ ಬಗ್ಗೆ ಹೆಚ್ಚು ಅಪ್ಡೇಟ್ ಬೇಕಂದ್ರೆ ನಮಗೆ APY ಅಂತ ಕಮೆಂಟ್ ಮಾಡಿ, ನಿಮಗೆ ಸಂಪೂರ್ಣವಾಗಿ ಮತ್ತೊಂದು ವಿಡಿಯೋ ಮೂಲಕ ನಿಮಗೆ ಅಪ್ಡೇಟ್ ನಾವು ಕೊಡಲಿದ್ದೇವೆ. ಈಗ ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗೋದಕ್ಕೆ ಶುರುವಾಗಿದೆ. ನೋಡಿ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಕಾರಣ ಬಂಗಾರ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಆಗ್ತಾ ಇದೆ. ಒಂದು ಕಡೆಗೆ ಡಿಮ್ಯಾಂಡ್ ಕಡಿಮೆ ಆಗಿದೆ ವೀಕ್ಷಕರೇ. ನೋಡಿ, ಮೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಬಂಗಾರ 1,55,000 1,60,000 ರೂಪಾಯಿ ಆಗಿತ್ತು. ಆದ್ರೆ ಈಗ ಜುಲೈ ತಿಂಗಳಲ್ಲಿ ಕೊನೆಯದರಲ್ಲಿ 1,43,000 1,44,000 ರೂಪಾಯಿ 10 ಗ್ರಾಮ್ 24 ಕ್ಯಾರೆಟ್ಗೆ ಬಂದಿದೆ. ಅಂದ್ರೆ ನೀವು 1-2 ತಿಂಗಳಿಗೆ ಈ ತಿಂಗಳು ಕಂಪೇರ್ ಮಾಡಿದ್ರೆ 15,000 16,000 ರೂಪಾಯಿ 10 ಗ್ರಾಮ್ ಮೇಲೆ ಬಂಗಾರದ ಬೆಲೆ ಇಳಿಕೆ ಆಗಿದೆ ವೀಕ್ಷಕರೇ. ಇನ್ನು ಬೆಳ್ಳಿ ಬೆಲೆ ನೋಡೋದಾದ್ರೆ 3 ಲಕ್ಷ ರೂಪಾಯಿ ಇದ್ದದ್ದು ಈಗ 2,40,000 ರೂಪಾಯಿ ಆಗಿದೆ. ಹೌದು, ಈಗ 1 kg ಬೆಳ್ಳಿ ಬೆಲೆ 2,40,000 ರೂಪಾಯಿ ಮೊನ್ನೆ 2,25,000 ರೂಪಾಯಿ ತನಕ ಬಂದು ವಾಪಸ್ ಮತ್ತೆ ಏರಿಕೆ ಆಗಿದೆ. ಆದ್ರೆ ನೀವು ಮತ್ತೆ ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಇದರ ಹಿಂದೆ ಇರೋ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಡಿಮ್ಯಾಂಡ್ ಮೊದಲ ಹೊತ್ತಿಗೆ ಕಡಿಮೆ ಆಗಿದೆ. ಅಂದ್ರೆ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಜಿಯವರು ಪ್ರಧಾನಿಯವರು 1 ವರ್ಷಗಳ ಕಾಲ ಯಾರೂ ಕೂಡ ಚಿನ್ನಾಭರಣದಲ್ಲಿ ಹೂಡಿಕೆ ಸದ್ಯಕ್ಕೆ ಮಾಡಬೇಡಿ ಅಂತ ಒಂದು ಮನವಿ ಸಲ್ಲಿಕೆ ಮಾಡಿರೋದ್ರಿಂದ ಬಂಗಾರ ಖರೀದಿ ಮಾಡೋರ ಸಂಖ್ಯೆ ಕೂಡ ಕಡಿಮೆ ಆಗಿದೆ. ಯಾವಾಗ ಖರೀದಿ ಮಾಡೋರ ಸಂಖ್ಯೆ ಕಡಿಮೆ ಆಗುತ್ತೆ, ಡಿಮ್ಯಾಂಡ್ ಕೂಡ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದಾಗ ಬೆಲೆಗಳು ಇಳಿಕೆ ಆಗುತ್ತೆ. ಇನ್ನು ಎರಡನೇದಾಗಿ ಅಮೆರಿಕನ್ ಡಾಲರ್ ಬಲವಾಗ್ತಾ ಇದೆ. ಹೌದು ವೀಕ್ಷಕರೇ, ಈಗ ಕಚ್ಚಾ ತೈಲಗಳ ಬೆಲೆ ಕೂಡ ಏರಿಕೆ ಆಗ್ತಾ ಇರೋದು ನಿಮಗೆಲ್ಲ ಗೊತ್ತಿರಬಹುದು. ಸೊ ಅದರ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ ಅವಾಗ ಡಾಲರ್ ಕೂಡ ಬಲವಾಗುತ್ತೆ. ಕಚ್ಚಾ ತೈಲ ಟ್ರೇಡ್ ಆಗೋದು ಡಾಲರ್ಸ್ ಅಲ್ಲಿ, ಅಮೆರಿಕನ್ ಡಾಲರ್ ಅಲ್ಲಿ. ಯಾವಾಗ ಕಚ್ಚಾ ತೈಲ ಬೆಲೆ ಏರಿಕೆ ಆಗುತ್ತೆ, ಡಾಲರ್ ಬಲವಾದ್ರೆ ಅವಾಗ ಮತ್ತೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಆದ್ರೆ ಮತ್ತೆ ಈಗ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಪ್ರಾರಂಭವಾಗಿರೋದ್ರಿಂದ ಮುಂದಿನ ಬರೋ ದಿನ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕಾಡಬಹುದು, ಮತ್ತೆ ಬೆಲೆ ಏರಿಕೆ ಬಿಸಿ ಭಾರತಕ್ಕೆ ಮುಟ್ಟಬಹುದು. ಇನ್ನು ಮುಖ್ಯವಾಗಿ ಆದಷ್ಟು ಮಿತವಾಗಿ ಗ್ಯಾಸ್ ಸಿಲಿಂಡರ್ ಬಳಸಿ. ಅದಕ್ಕಂದ್ರೆ ಮುಂದಿನ ಬರೋ ದಿನ ಮತ್ತಷ್ಟು ಭೀಕರ ಯುದ್ಧ ಆಗಲಿದೆ ಅಂತೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಮತ್ತಷ್ಟು ಕಠಿಣವಾಗಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಈಗಾಗಲೇ ಹೋರ್ಮಜ್ ಜಲಸಂಧಿ ಕೂಡ ಬಂದಾಗಿದೆ. ಕಚ್ಚಾ ತೈಲ 1 ಬ್ಯಾರೆಲ್ಗೆ $96 ಕ್ರಾಸ್ ಆಗಿದೆ. ಈಗ $100 ಹತ್ತ ಓಡ್ತಾ ಇದೆ. ಒಂದು ವೇಳೆ ಇದು ಮತ್ತೆ ಕಚ್ಚಾ ತೈಲ 1 ಬ್ಯಾರೆಲ್ಗೆ $100 ದಾಟಿದ್ರೆ ಮತ್ತೆ ಪೆಟ್ರೋಲ್ ಡೀಸೆಲ್ ಬೆಲೆ ಏನು ಈಗ ಇಳಿಕೆ ಮಾಡೋ ಪ್ರಸ್ತಾಪ ಕೇಂದ್ರ ಸರ್ಕಾರದ ಮುಂದೆ ಇದೆ. ಅವರು ಅದನ್ನ ಕೈ ಬಿಡಬಹುದು. ಅಂದ್ರೆ ಬೆಲೆಗಳು ಇಳಿಕೆ ಆಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಮತ್ತೆ ಕಾಡೋ ಚಾನ್ಸ್ ಕೂಡ ಇದೆ. ಹೀಗಾಗಿ ಪೆಟ್ರೋಲ್ ಗ್ಯಾಸ್ ಸಿಲಿಂಡರ್ ಮಿತವಾಗಿ ಬಳಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.